ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಕ್ಲಾಸ್ಗೆ ಸ್ವಾಗತ. ನಾವು ಈ ದಿನ 9ನೇ ತರಗತಿಯ ವಿಜ್ಞಾನ ವಿಷಯದ ಚಲನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ತಿಳ್ಕೊಳ್ಳೋಣ. ನಾವು ಇದೇ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ತರಗತಿಯಲ್ಲಿ ಚಲನೆ ಅಂದ್ರೇನು, ಜವ ಅಂದ್ರೇನು, ವೇಗ ಅಂದ್ರೇನು, ಜವ ಮತ್ತು ಚಲನೆಗೆ ಇರತಕ್ಕಂಥ ವ್ಯತ್ಯಾಸ ಏನು, ಏಕರೂಪ ಚಲನೆ ಅಂದ್ರೇನು, ಏಕರೂಪವಲ್ಲದ ಚಲನೆ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನಾವು ಈ ಒಂದು ಕ್ಲಾಸಲ್ಲಿ ಈ ಜವ ಮತ್ತು ವೇಗ, ಇದಕ್ಕೆ ಸರಾಸರಿ ವೇಗ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಮತ್ತು ವೇಗೋತ್ಕರ್ಷ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಾಸರಿ ಜವಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಈ ಥರ ಇದೆ. ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನ ವಾಹನದ ಓಡೋಮೀಟರ್ ಓಡೋಮೀಟರ್ 2000 ಕಿಲೋಮೀಟರ್ ತೋರಿಸಿ ಪ್ರಯಾಣದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತದೆ. ಪ್ರಯಾಣವು 8 ಗಂಟೆ ತೆಗೆದುಕೊಂಡರೆ ವಾಹನದ ಸರಾಸರಿ ಜವವನ್ನು ಕಿಲೋಮೀಟರ್ ಪರ್ ಅವರ್ ಮತ್ತು ಮೀಟರ್ ಪರ್ ಸೆಕೆಂಡ್ನಲ್ಲಿ ಕಂಡುಹಿಡಿಯಿರಿ. ಓಕೆ, ಈಗ ನಮಗೆ ಸಮಸ್ಯೆನ ಇನ್ನೊಂದ್ಸರಿ ನೀಟಾಗಿ ಓದ್ಕೊಳ್ಳಿ. ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋಮೀಟರ್ ಅಂತ ಹೇಳಿದರೆ ಒಂದು ವಾಹನ ಚಲಿಸಿರ್ತಕ್ಕಂಥ ದೂರವನ್ನು ಕಂಡುಹಿಡಿತಕ್ಕಂಥ ಒಂದು ಉಪಕರಣ. ಇದು ಸಾಮಾನ್ಯವಾಗಿ ಎಲ್ಲ ವೆಹಿಕಲ್ಗಳಲ್ಲಿ ಇರುತ್ತೆ, ಎಷ್ಟು ದೂರ ಹೋಗಿದೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಸೊ ಅದು ಆರಂಭದಲ್ಲಿ 2000 ಕಿಲೋಮೀಟರ್ ತೋರಿಸುತ್ತೆ. ನಂತರ ಪ್ರಯಾಣದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತೆ. ಸೊ ಆ ಪ್ರಯಾಣ ಒಟ್ಟು 8 ಗಂಟೆ ತೆಗೆದುಕೊಂಡಿದ್ರೆ ನಮಗೆ ವಾಹನದ ಸರಾಸರಿ ಜವವನ್ನು ಕಿಲೋಮೀಟರ್ ಪರ್ ಅವರ್ ಮತ್ತು ಮೀಟರ್ ಪರ್ ಸೆಕೆಂಡಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗೆ ಇಲ್ಲಿ ಫಸ್ಟು ಆ ವಾಹನ ಚಲಿಸಿರ್ತಕ್ಕಂಥ ದೂರ ಕಂಡುಹಿಡಿಯಿರಿ. ಸೊ ಇದು ಆರಂಭಿಕವಾಗಿ ಮೀಟ್ರಲ್ಲಿ ಅದು ಮೆಜರ್ಮೆಂಟ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಅದು ಓಡೋಮೀಟರ್ 2000 ತೋರಿಸಿರುತ್ತೆ, ಲಾಸ್ಟಲ್ಲಿ 2400 ತಿಳಿಸಿರುತ್ತೆ. ಅಂದರೆ ಅವೆರಡು ಡಿಫ್ರೆನ್ಸ್ ಏನಾಗಿರುತ್ತೆ ಅಂತ ಹೇಳಿದರೆ ಆ ವಾಹನ ಚಲಿಸಿರ್ತಕ್ಕಂಥ ದೂರ ಆಗುತ್ತೆ. ಸೊ ಮೊದಲು ವಾಹನ ಚಲಿಸಿದ ದೂರ ಇಸ್ ಈಕ್ವಲ್ ಟು 2400 ಕಿಲೋಮೀಟರ್ ಮೈನಸ್ 2000 ಕಿಲೋಮೀಟರ್ ಅಂತ ಹೇಳಿದರೆ 400 ಕಿಲೋಮೀಟರ್ ಆ ವಾಹನ ದೂರ ಚಲಿಸಿದೆ. ಆಯಿತಾ? ಮತ್ತು ಏನು ಕೊಟ್ಟಿದ್ದಾರೆ, ಕಾಲ ಕೊಟ್ಟಿದ್ದಾರೆ. ಫಸ್ಟು ಯಾವುದೇ ಸಮಸ್ಯೆ ಕೊಟ್ಟಾಗ ಈ ಥರ ಭೌತಶಾಸ್ತ್ರದಲ್ಲಿ
ಏನೇನು ಕೊಟ್ಟಿದ್ದಾರೆ ಆ ಎಲ್ಲ ದತ್ತಾಂಶಗಳನ್ನ ಟಿಪ್ಪಣಿ ಮಾಡ್ಕೋಬಹುದು ಒಂದು ಕಡೆ. ನಂತರ ಏನನ್ನು ಕಂಡುಹಿಡಿಯಬೇಕು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಚಲಿಸಿದ ದೂರ 4 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಕಾಲ ಕೊಟ್ಟಿದ್ದಾರೆ. ಕಾಲ ಟಿ ಈಸ್ ಈಕ್ವಲ್ ಟು 8 ಗಂಟೆ. ಸೊ 8 ಗಂಟೆ ಕೊಟ್ಟಿದ್ದಾರೆ. ಆಯಿತಾ? ಏನು ಕಂಡುಹಿಡಿಯ ಕೇಳಿದ್ದಾರೆ ನಮಗೆ? ವಾಹನದ ಸರಾಸರಿ ಜವ ಕಂಡುಹಿಡಿಯ ಕೇಳಿದ್ದಾರೆ. ಇಲ್ಲಿ ಸರಾಸರಿ ಜವ ಇಸ್ 1. ಸೊ ನಮಗೆ ಈ ಸರಾಸರಿ ಜವವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿದೆ. ಸರಾಸರಿ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಬೈ ತೆಗೆದುಕೊಂಡ ಕಾಲ. ಸರಾಸರಿ ಜವ ಅಥವಾ ವಿ ಸರಾಸರಿ, ಇದನ್ನು ಸರಾಸರಿ ಜವ ಅಂತ ಹೇಳಿದ್ರೆ ವಿ ಸರಾಸರಿ ಇಸ್ ಈಕ್ವಲ್ ಟು ಚಲಿಸಿದ ದೂರ ಎಸ್ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಟಿ. ಆಯಿತಾ? ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ನೆಕ್ಸ್ಟು ಇದು ಎಷ್ಟು ದೂರ ಚಲಿಸಿದೆ ನಮಗೆ? 400 ಕಿಲೋಮೀಟರ್. ನೋಡ್ರಿ, ಇವರು ನಮಗೆ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಮೀಟರ್ ಫರ್ ಸೆಕೆಂಡ್. ಆದರೆ ಯಾವುದರಲ್ಲಿ ಕಂಡುಹಿಡಿಯ ಕೇಳಿದರೆ? ಕಿಲೋಮೀಟರ್ ಫರ್ ಅವರಲ್ಲಿ ಕೇಳಿದ್ದಾರೆ ಮತ್ತು ಮೀಟರ್ ಫರ್ ಸೆಕೆಂಡಲ್ಲೂ ಕೇಳಿದ್ದಾರೆ. ಮೊದಲು ಕಿಲೋಮೀಟರ್ ಫರ್ ಅವರಲ್ಲಿ ಕಂಡುಹಿಡಿಯಬೇಕು. ಕಿಲೋಮೀಟರ್ ಫರ್ ಅವರ್ ಅಂದರೆ ಸೊ ಇಲ್ಲಿ ಕಿಲೋಮೀಟರಲ್ಲೇ ಕೊಟ್ಟಿದ್ದಾರೆ 400 ಕಿಲೋಮೀಟರ್ ಅಂತ. ಪರ್ ಗಂಟೆ ಎಷ್ಟು? ಸೊ 8 ಗಂಟೆ. 8 ಗಂಟೆ ಅಂತ ಹೇಳಿದರೆ ಸರಾಸರಿ ಜವ ಎಷ್ಟಾಗುತ್ತೆ ಅಂತ ಹೇಳಿದರೆ 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಹೌದಾ? 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಯಾವುದ್ರಲ್ಲಿ ಕೇಳಿದರೆ? ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಮೀಟರ್ ಫರ್ ಸೆಕೆಂಡಲ್ಲಿ ಕೇಳಿದ್ದಾರೆ. ಹೌದಾ? ಸೊ ಮೀಟರ್ ಫರ್ ಸೆಕೆಂಡಲ್ಲಿ ಕೇಳಿರೋದ್ರಿಂದ ಇದನ್ನೇ ನಾವು ಯಾವುದರಲ್ಲಿ ಕಂಡುಹಿಡಿಬೇಕು? ನಾವು ಕನ್ವರ್ಟ್ ಮಾಡಬೇಕು ಮೀಟರ್ ಫರ್ ಸೆಕೆಂಡಿಗೆ. ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಫರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದು. ಹೇಗೆ ಕನ್ವರ್ಟ್ ಮಾಡೋದು? ಸೊ ಇದು 50 ಕಿಲೋಮೀಟರ್ ಪರ್ ಅವರ್ ಇದೆ. ಹೌದಾ? 50 ಕಿಲೋಮೀಟರ್. ನೋಡಿ, ಒಂದು ಕಿಲೋಮೀಟ್ರಿಗೆ 1000 ಮೀಟರ್. ಸೊ 50 ಇಂಟು 1000. ಹೌದಾ? ಪರ್ ಅವರ್ ಇದೆ. ಪರ್ ಅವರ್ ಅಂತ ಹೇಳಿದ್ರೆ ನಮಗೆ ಸೆಕೆಂಡಲ್ಲಿ 1 ಗಂಟೆಗೆ ಎಷ್ಟು ಸೆಕೆಂಡ್ ಆಗುತ್ತೆ? 3600 ಸೆಕೆಂಡ್ ಆಗುತ್ತೆ. 3600 ಸೆಕೆಂಡ್ ಆಗುತ್ತೆ. ಆಯ್ತಲ್ಲ? ಸೊ ಈಗ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದರೆ ಏನು ಬರುತ್ತೆ ನೋಡಿ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 50 ಇಂಟು 10 500 ಆಗುತ್ತೆ. 500 ಡಿವೈಡ್ ಬೈ 36 ಆದರೆ 13.9 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 500ಅನ್ನು 36ರಿಂದ ಭಾಗಿಸಿ ನಮಗೆ 13.9 ಬರುತ್ತೆ. 9 ಮೀಟರ್ ಪರ್ ಸೆಕೆಂಡ್. ಸೊ ಈ ವಾಹನದ ಸರಾಸರಿ ಜವ ಕಿಲೋಮೀಟರ್ ಪರ್ ಅವರಲ್ಲಿ ಎಷ್ಟಿರುತ್ತೆ? ನಮಗೆ 50 ಕಿಲೋಮೀಟರ್ ಪರ್ ಅವರಲ್ಲಿ ಇರುತ್ತೆ. ಸೊ ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 13.9 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ? ಸೊ ಇದನ್ನು ನೋಡ್ಕೋಬೇಕು. ಕಿಲೋಮೀಟ್ರ್ ಇರೋದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ವಿ. 1 ಕಿಲೋಮೀಟ್ರ್ ಅಂತ ಹೇಳಿದರೆ 1000 ಮೀಟ್ರ್ ಪರ್ ಅವರ್ ಇದೆ. ಅಂದರೆ 1 ಪರ್ ಗಂಟೆ. ಅಂದರೆ 1 ಗಂಟೆ ಅಂತ ಹೇಳಿದರೆ 3600 ಸೆಕೆಂಡ್. ಸೊ ಹಾಗಾಗಿ ಅದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ನಮಗೆ ಅಂದರೆ 13.9 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಮತ್ತೆ ಇದೇ ಥರ ಸೊ ಇವಾಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಎರಡನೇ ಸಮಸ್ಯೆ. ಎರಡನೇ ಸಮಸ್ಯೆ ಈ ಥರ ಇದೆ. 90 ಮೀಟರ್ ಉದ್ದವಿರುವ ಉಷಾ. ಎರಡನೇ ಸಮಸ್ಯೆ ಈ ಥರ ಇದೆ. ಉಷಾ 90 ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾರೆ. ಈಜುಕೊಳದಲ್ಲಿ ಈಜುತ್ತಾರೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು
ಹಿಂದಕ್ಕೆ ಬರಲು ಕ್ರಮಿಸಬೇಕಾದ 180 ಮೀಟರ್ಗಳನ್ನು ಸರಳ ಪಥದಲ್ಲಿ ಈಜಲು 1 ನಿಮಿಷ ತೆಗೆದುಕೊಂಡರೆ ಸರಾಸರಿ ಜವ ಮತ್ತು ಸರಾಸರಿ ವೇಗ ಕಂಡುಹಿಡಿಯಿರಿ. ಸರಾಸರಿ ವೇಗಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ, ಸರಾಸರಿ ಜವ ಮತ್ತೆ ಸರಾಸರಿ ವೇಗಗಳನ್ನು ಕೇಳಿದ್ದಾರೆ. ನೋಡಿ, ಉಷಾ 90 ಮೀಟರ್ ಉದ್ದ ಇರ್ತಕ್ಕಂಥ ಈಜುಕೊಳದಲ್ಲಿ ಈಜ್ತಾರೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಹಿಂದಕ್ಕೆ ಬರಲು ಕ್ರಮಿಸಬೇಕಾದ 180 ಮೀಟರ್ಗಳನ್ನು ಸರಳ ಪಥದಲ್ಲಿ ಈಜಲು 1 ನಿಮಿಷ ತೆಗೆದುಕೊಳ್ತಾರೆ. ನೋಡಿ, ಸೊ ಈ ಥರ ಒಂದು ಈಜುಕೊಳ ಇದೆ ಅಂದರೆ, ಸೊ ಇದು 90 ಮೀಟರ್ ಉದ್ದ ಇದೆ. ಸೊ ಈ ಕಡೆಯಿಂದ 90 ಮೀಟರ್ ಹೋಗಿ ಮತ್ತು ವಾಪಸ್ 90 ಮೀಟರ್ ಅಂದರೆ 180 ಮೀಟರ್ ಅವಳು ಸರಳ ಪಥದಲ್ಲಿ ಈಜ್ತಾ ಇದ್ದಾಳೆ. ಸೊ ಹಾಗಾದರೆ ಚಲಿಸಿದ ಅವಳು ಈಜಿರ್ತಕ್ಕಂಥ ಒಟ್ಟು ಉದ್ದ ಎಷ್ಟಾಗುತ್ತೆ ಅಂತ ಹೇಳಿದರೆ 180 ಮೀಟರ್ ಆಗುತ್ತೆ. ಹೌದಾ? ಸೊ ಅದು ಕಾಲ ಎಷ್ಟಿದೆ? 1 ನಿಮಿಷ ಇದೆ. ಸೊ ಸಮಯ 1 ನಿಮಿಷ ಇದೆ. ಸೊ ಈಗಾದರೆ ನಮ್ಗೆ ಏನು ಕೇಳಿದರೆ ಅವರು ಸರಾಸರಿ ಜವ ಮತ್ತು ಸರಾಸರಿ ವೇಗ ಕೇಳಿದ್ದಾರೆ. ಸೊ ಚಲಿಸಿದ, ನೋಡಿ ಈಗ ಕೇಳಿರೋದು ಸರಾಸರಿ ಜವ ಇಸ್ ಈಕ್ವಲ್ ಟು, ನೋಡಿ ಕಾಲ ಚಲಿಸಿದ ಒಟ್ಟು ದೂರ ಡಿವೈಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಸೊ ಚಲಿಸಿರ್ತಕ್ಕಂಥ ಒಟ್ಟು ದೂರ ಎಷ್ಟು? 180 ಮೀಟರ್. ಹೌದಾ? ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಕಾಲ, ನೋಡಿ ಕಾಲ, ನೋಡಿ ಇಲ್ಲಿ ದೂರ ಎಷ್ಟಿದೆ? 180 ಮೀಟರ್ ಇದೆ. ಹೌದಾ? ಕಾಲ ಎಷ್ಟಿದೆ? ಕಾಲ ಟಿ ಈಸ್ ಈಕ್ವಲ್ ಟು 1 ನಿಮಿಷ ಇದೆ. ಸೊ ನಮಗೆ ಇಲ್ಲಿ ಮೀಟ್ರಲ್ಲಿ ಇರೋದ್ರಿಂದ ಇದು ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 60 ಸೆಕೆಂಡ್ ಆಗುತ್ತೆ. ಹೌದಾ? ಇದು ಮೀಟ್ರಲ್ಲಿ ಇದ್ದಾಗ ಸೆಕೆಂಡಲ್ಲೇ ಇರಬೇಕು. ದೂರ ಮೀಟ್ರಲ್ಲಿ ಇದ್ದಾಗ ಕಾಲ ಸೆಕೆಂಡಲ್ಲೇ ಇರಬೇಕು. ದೂರ ಒಂದು ವೇಳೆ ಕಿಲೋಮೀಟ್ರಲ್ಲಿ ಇದ್ದರೆ ಕಾಲ ಅವರಲ್ಲಿ ಇರಬೇಕು, ಗಂಟೆನಲ್ಲಿ ಇರಬೇಕು. ಸೊ ಇದಂದರೆ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಚಲಿಸಿರ್ತಕ್ಕಂಥ ಒಟ್ಟು ದೂರ 180 ಮೀಟ್ರು, ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಕಾಲ 60 ಸೆಕೆಂಡ್ ಅಂತ ಹೇಳಿದ್ರೆ, ಸೊ ಅವಳು ಸರಾಸರಿ ಜವ ಏನಾಗುತ್ತೆ ಅಂದರೆ 3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ? ಸೊ ಈಗ ನೆಕ್ಸ್ಟ್ ಏನು ಕಂಡುಹಿಡಿಯಬೇಕಾಗಿದೆ? ನಾವು ಸರಾಸರಿ ವೇಗ ಕಂಡುಹಿಡಿಯಬೇಕಾಗಿದೆ. ಸೊ ಸರಾಸರಿ ವೇಗ ಅಂತ ಹೇಳಿದರೆ ಸ್ಥಾನಪಲ್ಲಟ ಬೈ ಕಾಲ. ನಿಮಗೆ ಗೊತ್ತಿರಬಹುದು, ಸ್ಥಾನಪಲ್ಲಟ ಬೈ ಕಾಲ ಬೈ ತೆಗೆದುಕೊಂಡಿರ್ತಕ್ಕಂಥ ಕಾಲ. ಹೌದಾ? ಸೊ ಇಲ್ಲಿ ಸ್ಥಾನಪಲ್ಲಟ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ನಮಗೆ ಏನು ಕೊಟ್ಟಿದ್ದಾರೆ? ದೂರ ನಾವು ಬರೆದಿದ್ದೀವಿ 180 ಮೀಟರ್. ಆದರೆ ಸ್ಥಾನಪಲ್ಲಟ ಎಷ್ಟು? ಈ ಸ್ಥಾನಪಲ್ಲಟ ಎಷ್ಟು ಬರುತ್ತೆ ಅಂತ ಹೇಳಿದರೆ, ನೋಡಿ ಇಲ್ಲಿಂದ ಅವಳು ಆರಂಭ ಮಾಡಿದ್ದಾಳೆ, ಓದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದಾಳೆ ಮತ್ತು ಅದೇ ಪ್ಲೇಸಿಗೆ ಬಂದಿದ್ದಾಳೆ. ಹೌದಾ? ಸೊ ಇಲ್ಲಿ ಆರಂಭಿಕ ಮತ್ತು ಅಂತಿಮ ಸ್ಥಾನ ಏನಾಗಿದೆ? 0 ಆಗಿದೆ. ಸೊ 0 ಆಗಿರೋದ್ರಿಂದ ಸ್ಥಾನಪಲ್ಲಟ ಏನಾಗಿರುತ್ತೆ ನಮಗೆ ಅಂದರೆ ಇದು 0 ಆಗಿದೆ. 0 ಡಿವೈಡ್ ಬೈ ತೆಗೆದುಕೊಂಡ ಕಾಲ ಎಷ್ಟಿದೆ? ತೆಗೆದುಕೊಂಡ ಕಾಲ 60 ಸೆಕೆಂಡ್ ಇದೆ. ಹಾಗಾದರೆ ಎಷ್ಟು ಬರುತ್ತೆ? 0 ಬರುತ್ತೆ. ಸೊ ಸರಾಸರಿ ವೇಗ ಏನಾಗುತ್ತೆ ಅಂದರೆ 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಇದು ಸರಾಸರಿ ವೇಗ ಮತ್ತು ಸರಾಸರಿ ಜವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು. ನೋಡಿ, ಇದರಲ್ಲಿ ಉಷಾಳ ಸರಾಸರಿ ಜವ 3 ಮೀಟರ್ ಪರ್ ಸೆಕೆಂಡ್ ಇದೆ. ಸರಾಸರಿ ವೇಗ ಎಷ್ಟಿದೆ ಅಂತೇಳಿದರೆ 0 ಮೀಟರ್ ಪರ್ ಸೆಕೆಂಡ್ ಇದೆ.
ಸೊ ಇದೇ ಥರ ಸಮಸ್ಯೆಗಳು ಸರಾಸರಿ ವೇಗ, ಸರಾಸರಿ ಜಗಕ್ಕೆ ಸಂಬಂಧಪಟ್ಟವು ಟೆಕ್ಸ್ಟ್ ಬುಕ್ಕಲ್ಲಿದೆ, ಅವುಗಳನ್ನು ಮಾಡಿ. ಸೊ ನಾವೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಓಕೆ, ಇವಾಗ ನೆಕ್ಸ್ಟ್ ಮಕ್ಕಳೇ ವೇಗದಲ್ಲಾಗ್ತಕ್ಕಂಥ ಬದಲಾವಣೆಯ ದರದ ಬಗ್ಗೆ ತಿಳ್ಕೊಳ್ಳೋಣ. ವೇಗದಲ್ಲಾಗುವ ಬದಲಾವಣೆಯ ದರ. ವೇಗದಲ್ಲಾಗ್ತಕ್ಕಂಥ ಬದಲಾವಣೆಯ ದರ. ಒಂದು ಕಾಯ ಒಂದು ಸರಳ ರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿ ಚಲಿಸ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ರೆ ಆ ಕಾಯದ ವೇಗ ಕಾಲದೊಟ್ಟಿಗೆ ಸ್ಥಿರ ಆಗಿರುತ್ತೆ. ಎಲ್ಲ ಟೈಮಲ್ಲೂ ಆ ಕಾಯದ ವೇಗ ಏನಾಗಿರುತ್ತೆ? ಒಂದೇ ಇರುತ್ತೆ. ಸೊ ಕಾಲದೊಂದಿಗೆ ಆ ಕಾಯದ ವೇಗ ಏನಾಗುತ್ತೆ? ಸ್ಥಿರ ಆಗಿರುತ್ತೆ. ಸೊ ಅದರಿಂದ ಯಾವುದೇ ಕಾಲದ ಅಂತರದಲ್ಲಿ ಕಾಯದಲ್ಲಿರ್ತಕ್ಕಂಥ ವೇಗದ ಬದಲಾವಣೆ ಏನಾಗಿರುತ್ತೆ ಅಂದರೆ ಅಲ್ಲಿ 0 ಆಗಿರುತ್ತೆ. ಯಾವುದರಲ್ಲಿ? ಏಕರೂಪ ಚಲನೆಯಲ್ಲಿ. ಈಗ ಅದೇ ರೀತಿ ಏಕರೂಪವಲ್ಲದ ಚಲನೆಯಲ್ಲಿ ಒಂದು ಕಾಯದ ವೇಗ ಕಾಲದೊಂದಿಗೆ ಏನಾಗ್ತಿರುತ್ತೆ ಅಂತ ಬದಲಾವಣೆ ಆಗ್ತಾ ಇರುತ್ತೆ, ಹೌದಾ? ಸೊ ಇಲ್ಲಿ 5ನೇ ನಿಮಿಷದಲ್ಲಿ 30 ಕಿಲೋಮೀಟರ್ ಪರ್ ಸೆಕೆಂಡ್ 30 ಕಿಲೋಮೀಟರ್ ಪರ್ ಅವರ್ ಹೋಗ್ತಿದ್ರೆ 10ನೇ ನಿಮಿಷದಲ್ಲಿ 50 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದು. ಈ ರೀತಿ ಬೇರೆ ಬೇರೆ ಕಾಲದಲ್ಲಿ ಆ ಕಾಯದ ಚಲನಪಥ ಬೇರೆ ಬೇರೆ ಸ್ಥಾನಗಳಲ್ಲಿ ವೇಗದೊಟ್ಟಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ವೇಗೋತ್ಕರ್ಷ ಅಂದರೆ ಏನು ಅಂತ ತಿಳ್ಕೋಣ. ವೇಗೋತ್ಕರ್ಷ. ಓಕೆ, ಸೊ ಅಲ್ಲಿ ಏಕಮಾನ ಕಾಲದಲ್ಲಿ ಆಗ್ತಕ್ಕಂಥ ಒಂದು ಕಾಯದ ವೇಗದ ಬದಲಾವಣೆಗೆ ನಾವೇನಂತ ಕರಿತೀವಿ ಅಂದರೆ ವೇಗೋತ್ಕರ್ಷ ಅಂತ ಕರಿತೀವಿ. ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಇಲ್ಲಿ ವೇಗೋತ್ಕರ್ಷ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ವೇಗೋತ್ಕರ್ಷ. ಸೊ ಈ ವೇಗೋತ್ಕರ್ಷವನ್ನು ನಾವು ಸ್ಮಾಲ್ ಲೆಟರ್ ಏನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎ ಅಂತ ಹೇಳಿದ್ರೆ ಆಕ್ಸಿಲರೇಷನ್. ಸೊ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದಲ್ಲಿ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ವೇಗದಲ್ಲಿ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸೊ ಇಲ್ಲಿ ವೇಗದಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಕಾಯದ ಆರಂಭಿಕ ವೇಗ ಯು ಆಗಿತ್ತು. ನೋಡಿ, ಆರಂಭಿಕ ವೇಗ ಯು ಆಗಿತ್ತು, ಅಂತಿಮ ವೇಗ ವಿ ಆಗಿದೆ, ಹೌದಾ? ಆರಂಭಿಕ ವೇಗ ಯು ಆಗಿದ್ದು ಅಂತಿಮ ವೇಗ ವಿ ಆಗಿದೆ. ಸೊ ವೇಗೋತ್ಕರ್ಷ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ವಿ ಮೈನಸ್ ಯು ಬೈ ಟಿ ಆಗುತ್ತೆ. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಸೊ ಇದು ವೇಗೋತ್ಕರ್ಷ ಅಂದರೆ, ಸೊ ಇದೇ ವೇಗೋತ್ಕರ್ಷ ವೇಗದ ನೇರದಲ್ಲಿ ಆಗ್ತಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಧನ ವೇಗೋತ್ಕರ್ಷ ಅಂತ ಕರಿತೀವಿ. ಅದೇ ರೀತಿ ವೇಗದ ನೇರಕ್ಕೆ ವಿರುದ್ಧವಾಗಿದ್ದಲ್ಲಿ ಅದನ್ನು ಋಣ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಈ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವಾಗ ಬರುತ್ತೆ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆನಪಿಟ್ಕೊಳ್ಬೇಕು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್, ವೇಗದ ಅಂತಾರಾಷ್ಟ್ರೀಯ ಏಕಮಾನ ಅದು ಕೂಡ ಮೀಟರ್ ಪರ್ ಸೆಕೆಂಡ್. ಅದರ ವೇಗೋತ್ಕರ್ಷದಲ್ಲಿ ಏನು ಬರುತ್ತೆ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ, ಹೌದಾ? ಸೊ ಇದನ್ನು ನಾವೇನಂತ ಕರಿತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ, ಹೌದಾ? ವೇಗೋತ್ಕರ್ಷ ಅಂದ್ರೆ ಏನು? ಏಕಮಾನ ಕಾಲದಲ್ಲಿ ಒಂದು ಕಾಯದ ವೇಗದ ಬದಲಾವಣೆಯಲ್ಲಿ ಆಗ್ತಕ್ಕಂಥದ್ದನ್ನು ಬದಲಾವಣೆ ಅಥವಾ ವೇಗ ಬದಲಾವಣೆಯ ದರವನ್ನು ನಾವೇನಂತ ಕರಿತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ, ಆಯಿತಾ? ಸೊ ಇದರಲ್ಲೇ ನಮಗೆ ಏಕರೂಪ ವೇಗೋತ್ಕರ್ಷ ಅಂದರೆ ಏನು ಅಂತ ನೋಡೋಣ. ನೆಕ್ಸ್ಟು ಏಕರೂಪ ವೇಗೋತ್ಕರ್ಷ. ವೇಗೋತ್ಕರ್ಷದಲ್ಲೇ ಏಕರೂಪ ವೇಗೋತ್ಕರ್ಷ. ಸೊ ಇಲ್ಲಿ ಒಂದು ಕಾಯ ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ದು
ಅದರ ವೇಗ ಒಂದು ಸಮಾನ ಕಾಲಾವಧಿಯಲ್ಲಿ ಸಮಾನವಾಗಿ ಹೆಚ್ಚಾಗ್ತಾ ಇದ್ದರೆ ಅಥವಾ ಕಡಿಮೆ ಆಗ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ, ಏಕರೂಪ ವೇಗೋತ್ಕರ್ಷ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅಂದರೆ ಒಂದು ಕಾಯದ ವೇಗ ಸಮಾನವಾಗಿರ್ತಕ್ಕಂಥ ವೇಗೋತ್ಕರ್ಷ ಸಮಾನವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಸಮಾನವಾಗಿ ಹೆಚ್ಚಾಗ್ತಾ ಇದ್ದರೆ ಅಥವಾ ಸಮಾನವಾಗಿ ಕಡಿಮೆ ಆಗ್ತಾ ಇದ್ದರೆ ಅದನ್ನು ಏಕರೂಪ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಈಗ ಇದಕ್ಕೆ ಉದಾಹರಣೆ ಏನು ಕೊಡ್ಬೋದು ನಾವು ಅಂತ ಹೇಳಿದ್ರೆ, ಸ್ವತಂತ್ರವಾಗಿ ಕೆಳಗೆ ಬೀಳ್ತಾ ಇರತಕ್ಕಂಥ ಒಂದು ಕಾಯದ ಚಲನೆ ಅದು ಏಕರೂಪ ವೇಗೋತ್ಕರ್ಷಕ್ಕೆ ಉದಾಹರಣೆ ಆಗುತ್ತೆ. ಸ್ವತಂತ್ರವಾಗಿ ಯಾವುದೇ ಒಂದು ವಸ್ತುವನ್ನು ಭೂಮಿ ಮೇಲಿಂದ ಕೆಳಗಡೆ ಬಿಟ್ಟಾಗ ಸೊ ಅದರ ವೇಗೋತ್ಕರ್ಷ ಏನಾಗಿರುತ್ತೆ ಅಂದರೆ ಏಕರೂಪ ವೇಗೋತ್ಕರ್ಷ ಆಗ್ತಿರುತ್ತೆ. ಸಮಾನ ಕಾಲಾವಧಿಯಲ್ಲಿ ಅದು ವೇಗೋತ್ಕರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಉದಾಹರಣೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಇದೆ. ಇದರಲ್ಲಿ ಈ ಥರ ಇದೆ. ರಾಹು ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲನ್ನು ತುಳಿಯುತ್ತಾ 30 ಸೆಕೆಂಡುಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡುಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡ್ ತರುತ್ತಾನೆ. ಎರಡೂ ಸಂದರ್ಭದಲ್ಲಿ ಉಂಟಾದ ವೇಗೋತ್ಕರ್ಷ ಕಂಡುಹಿಡಿಯಿರಿ. ಸೊ ಈಗ ಏನು ಕೊಟ್ಟಿದ್ದಾರೆ, ಸಮಸ್ಯೆಯನ್ನು ನೀಟಾಗಿ ಓದ್ಕೋಬೇಕು. ರಾಹುಲ್ ವಿಶ್ರಾಂತ ಅಂದರೆ ನಿಶ್ಚಲ ಸ್ಥಿತಿಯಿಂದ ತಿಳ್ಕೊಬೇಕು. ಸೊ ವಿಶ್ರಾಂತ ಸ್ಥಿತಿಯಿಂದ ಅಂತ ಹೇಳಿದರೆ ಅದರ ಆರಂಭಿಕ ವೇಗ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಸೊ ಆ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲನ್ನು ತುಳಿಯುತ್ತಾ 30 ಸೆಕೆಂಡ್ನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗ ಹೊಂದ್ತಾರೆ. ಹೌದಾ? ಸೊ ಇಲ್ಲಿ ಮೊದಲನೇಕ್ಕೆ ಇದರಲ್ಲಿ ರಾಹುಲ್ ಏನು ಮಾಡ್ತಾನೆ, ಸ್ಟಾರ್ಟಿಂಗ್ ಆರಂಭಿಕ ವೇಗ ಅಲ್ಲಿ ಏನಾಗಿರುತ್ತೆ 0 ಆಗಿರುತ್ತೆ. ಹೌದಾ? ಅಂತಿಮ ವೇಗ ಏನಾಗುತ್ತೆ 6 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಆಮೇಲೆ ಏನು ಮಾಡ್ತಾನೆ, ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡ್ಗೆ ತರ್ತಾನೆ. ಹೌದಾ? ಸೊ ಈ ಎರಡೂ ಸಂದರ್ಭದಲ್ಲಿ ವೇಗೋತ್ಕರ್ಷ ಕಂಡುಹಿಡಿಯಿರಿ. ಇಲ್ಲಿ 2 ಸಂದರ್ಭ ಯಾವ್ಯಾವ ಅಂತ ಫಸ್ಟ್ ನೋಡ್ತೀವಿ. ಸೊ ಮೊದಲನೇ ಸಂದರ್ಭ 0ಯಿಂದ ವಿಶ್ರಾಂತ ಸ್ಥಿತಿಯಿಂದ ಸೈಕಲ್ನ ವೇಗವನ್ನು 30 ಸೆಕೆಂಡ್ನಲ್ಲಿ 6 ಮೀಟರ್ ಪರ್ ಸೆಕೆಂಡಿಗೆ ತಗೊಂಡು ಹೋಗೋದು, ಅದು ಮೊದಲನೇ ಸಂದರ್ಭ. ಎರಡನೇ ಸಂದರ್ಭ ಸೈಕಲ್ ಆಲ್ರೆಡಿ ಓಡ್ತಾ ಇರುತ್ತೆ, 6 ಮೀಟರ್ ಪರ್ ಸೆಕೆಂಡ್ ಓಡ್ತಾ ಇರುತ್ತೆ. ಒಂದು ಸೈಕಲ್ನ ಆರಂಭಿಕ ವೇಗ ಅಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಆಗ ವೇಗ ಏನು ಮಾಡ್ತಾನೆ, ಅವನು ತಡೆ ಹಾಕಿ ಅಂದರೆ ಬ್ರೇಕ್ ಹಾಕಿ ಅದನ್ನು 4 ಮೀಟರ್ ಪರ್ ಸೆಕೆಂಡಿಗೆ ತಗೊಂಡ್ಬಿಡ್ತಾನೆ. ಸೊ ಈ ಎರಡೂ ಸಂದರ್ಭದಲ್ಲಿ ವೇಗೋತ್ಕರ್ಷ ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಮೊದಲನೇ ಸಂದರ್ಭ ನೋಡೋಣ. ಮೊದಲ ಸಂದರ್ಭ ಹೌದಾ? ಸೊ ಮೊದಲನೇ ಸಂದರ್ಭದಲ್ಲಿ ಏನು, ಸೈಕಲ್ ಆಲ್ರೆಡಿ ನಿಶ್ಚಲ ಸ್ಥಿತಿಯಲ್ಲಿ ನಿಂತಿದೆ, ಅದನ್ನು 6 ಮೀಟರ್ ಪರ್ ಸೆಕೆಂಡಿಗೆ ತಗೊಂಡ್ಬರ್ಬೇಕು. ಅವಾಗ ವೇಗೋತ್ಕರ್ಷ ಎಷ್ಟಾಗುತ್ತೆ ಅಂತ ನಾವು ನೋಡಬೇಕು. ಸೊ ಮೊದಲ ಸಂದರ್ಭದಲ್ಲಿ ನಮಗೆ ಆರಂಭಿಕ ವೇಗ ಏನಾಗಿದೆ, ಆರಂಭಿಕ ವೇಗ u = 0 ಇದೆ. ಸೊ ಅಂತಿಮ ವೇಗ ಏನಾಗಿದೆ, ಅಂತಿಮ ವೇಗ v = 6 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಸೊ ಕಾಲ ಎಷ್ಟಿದೆ, ಕಾಲ 30 ಸೆಕೆಂಡ್ ಇದೆ. ಕಾಲ t = 30 ಸೆಕೆಂಡ್. ಸೊ ನಾವೇನು ಕಂಡುಹಿಡಿಯಬೇಕು, ವೇಗೋತ್ಕರ್ಷ ಹೇಗೆ ಕಂಡುಹಿಡಿಯಬೇಕು.
ಆಯಿತಾ. ಸೊ ಈಗ ಇದಕ್ಕೆ ನೀವು ಅಪ್ಲೈ ಮಾಡಿದರೆ ವೇಗೋತ್ಕರ್ಷ ಕಂಡಿಗೆ ಸೂತ್ರ ಗೊತ್ತಿದೆ. ಸೊ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ವಿ. ಸೊ ವಿ ಅಂದರೆ ಇಲ್ಲಿ ಎಷ್ಟಿದೆ, ಆರ್ ಇದೆ, ಯು ಅಂದರೆ 0 ಇದೆ, ಡಿವೈಡ್ ಬೈ ಎಷ್ಟಿದೆ, 30 ಇದೆ. ಹೌದಾ. ವೇಗೋತ್ಕರ್ಷ ಎಷ್ಟಾಗುತ್ತದೆ ನೋಡಿ, 6/30 ಆಗುತ್ತದೆ. 6/30 6/30 ಅಂತ ಹೇಳಿದ್ರೆ ನಮಗೆ 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ವೇಗೋತ್ಕರ್ಷ. ಮೊದಲ ಸಂದರ್ಭದಲ್ಲಿ ವೇಗೋತ್ಕರ್ಷ ಎಷ್ಟು, 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈಗ ಎರಡನೇ ಸಂದರ್ಭ ನೋಡಿ, ಸಂದರ್ಭ ಎರಡರಲ್ಲಿ ಏನಾಗಿದೆ, ಇಲ್ಲಿ ಆರಂಭಿಕ ವೇಗ ಎಷ್ಟಿದೆ ಅಂತ ಹೇಳಿದರೆ, ಆರಂಭಿಕ ವೇಗ ಯು ಈಸ್ ಈಕ್ವಲ್ ಟು 6 ಮೀಟರ್ ಪರ್ ಸೆಕೆಂಡ್ ಇದೆ. ಹೌದಾ. ಸೈಕಲ್ ಆಲ್ರೆಡಿ 6 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ಆಮೇಲೆ ಏನು ಮಾಡ್ತಾನೆ ಅವನು, ಆ ಸೈಕಲ್ಗೆ ತಡೆ ಹಾಕ್ತಾನೆ, ಅಂದರೆ ಬ್ರೇಕ್ ಹಾಕ್ತಾನೆ. ಆ ಬ್ರೇಕ್ ಹಾಕಿದಾಗ ಅದು ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಅಂತಿಮ ವೇಗ ವಿ ಈಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹೌದಾ. ಯಾವ ಕಾಲಾವಧಿಯಲ್ಲಿ, ಎಷ್ಟು ಕಾಲಾವಧಿಯಲ್ಲಿ, 5 ಸೆಕೆಂಡ್ಗಳಲ್ಲಿ, ಅಂದರೆ ಕಾಲ ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್. ಹೌದಾ. ಸೊ 5 ಸೆಕೆಂಡ್ನಲ್ಲಿ ಅದು ಏನಾಗುತ್ತೆ, ಅದರ ವೇಗ 4 ಮೀಟರ್ ಪರ್ ಸೆಕೆಂಡಿಗೆ ಬರುತ್ತೆ. ಸೊ ಈಗ ವೇಗೋತ್ಕರ್ಷ ಏನಾಗುತ್ತೆ, ವೇಗೋತ್ಕರ್ಷ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಸೊ ವಿ ಅಂತ ಹೇಳಿದರೆ 4 ಇದೆ, ಮೈನಸ್ ಯು ಅಂತ ಹೇಳಿದರೆ 6 ಇದೆ, ಡಿವೈಡ್ ಬೈ ಎಷ್ಟಿದೆ, ಇದು 5 ಸೆಕೆಂಡ್ ಅಂದರೆ 5 ಇದೆ. ಆಯಿತಾ. ಸೊ ಈಗ ಇಲ್ಲಿ ಏನು ಬರುತ್ತೆ ಅಂದರೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಹೌದಾ. ಮೈನಸ್ ಅಂತ ಹೇಳಿದರೆ, ಸೊ ಇದು ಮೈನಸ್ 6ರಲ್ಲಿ 4 ಹೋದರೆ -2/5 ಆಯಿತು, ಅಂದರೆ 0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯಿತು. ಆಯಿತಾ. ನೋಡಿ, ಇದು ಎಂಥ ವೇಗೋತ್ಕರ್ಷ ಅಂತ ಹೇಳಿದ್ರೆ, ಇದು ಋಣ ವೇಗೋತ್ಕರ್ಷ. ಹೌದಾ. ನೆಗೆಟಿವ್ ಚಿಹ್ನೆ ಬಂದರೆ ಅದನ್ನ ಏನಂತ ಕರಿತೀವಿ ನಾವು, ಋಣ ವೇಗೋತ್ಕರ್ಷ ಅಂತ ಕರಿತೀವಿ. ಅಂದರೆ ಇಲ್ಲಿ ವೇಗೋತ್ಕರ್ಷ ಏನಾಗ್ತಿದೆ ಅಂತ ಹೇಳಿದ್ರೆ ವೇಗದ ವಿರುದ್ಧ ದಿಕ್ಕಿನಲ್ಲಿ ಆಗ್ತಾ ಇದೆ. ಆಲ್ರೆಡಿ ಸೈಕಲ್ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ. ಸೊ ಅದಕ್ಕೆ ನೀವು ತಡೆ ಆಗ್ತಾ ಇದ್ದೀರಿ. ವೇಗೋತ್ಕರ್ಷ ವೇಗದ ವಿರುದ್ಧ ದಿಕ್ಕಿನಲ್ಲಿ ಆಗ್ತಾ ಇದೆ. ಅದರಿಂದ ಇದು ಎಂಥ ವೇಗೋತ್ಕರ್ಷ, ಋಣ ವೇಗೋತ್ಕರ್ಷ. ಸೊ ಇದು ವೇಗದ ದಿಕ್ಕಿನಲ್ಲಿ ಆಗ್ತಾ ಇದೆ ಇಲ್ಲಿ ವೇಗೋತ್ಕರ್ಷ. ಹೌದಾ. ಸೊ ಅದರಿಂದ ಇದನ್ನ ಏನಂತ ಕರಿತೀವಿ ನಾವು, ಧನ ವೇಗೋತ್ಕರ್ಷ ಅಂತ ಕರಿತೀವಿ. ಇದು ವೇಗದ ನೇರದಲ್ಲಿ ಆಗ್ತಾ ಇದೆ. ಸೊ ವೇಗಕ್ಕೆ ನೇರವಾಗಿ, ಹೌದಾ, ಆದರೆ ಅದನ್ನು ನಾವು ಏನಂತ ಕರಿತೀವಿ, ವೇಗದ ನೇರದಲ್ಲಾದರೆ ಅದನ್ನು ಧನ ವೇಗೋತ್ಕರ್ಷ ಅಂತ ಕರಿತೀವಿ. ವೇಗದ ನೇರಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಋಣ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಈಗ ಇದು ಅಷ್ಟೇ. ಈ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಭ್ಯಾಸದಲ್ಲಿ ಕೆಲವೊಂದು ಸಮಸ್ಯೆಗಳಿಲ್ಲ, ಎರಡನೇ ಸಮಸ್ಯೆಗಳನ್ನು ನಾನು ಬಿಡಿಸಿ ತೋರಿಸಿದ್ದೀನಿ. ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಮನೆಯಲ್ಲಿ ಮಾಡಬೇಕು. ಇವಾಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆ ರೇಖಾನಕ್ಷೆಯಲ್ಲಿ ಪ್ರತಿನಿಧಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಚಲನೆಯನ್ನು ರೇಖಾನಕ್ಷೆಯಲ್ಲಿ ಪ್ರತಿನಿಧಿಸುವುದು. ಚಲನೆಯನ್ನು ನಾವು ಗ್ರಾಫ್ ಮುಖಾಂತರ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನಾವು ಯಾವುದೇ ಒಂದು ಕಾನ್ಸೆಪ್ಟನ್ನು ನಾವು ಒಂದು ನಕ್ಷೆಯ ಮುಖಾಂತರ ವ್ಯಕ್ತಪಡಿಸಿದರೆ ನಮಗೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥ ಆಗುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಬರ್ತಿತ್ತು ಅಂತ ತಿಳ್ಕೊಳ್ಳಿ. ಆ ಕ್ರಿಕೆಟ್ ಮ್ಯಾಚಲ್ಲಿ ಒಬ್ಬ ಬೌಲರ್ ಪ್ರತಿ ಓವರಿಗೆ ಎಷ್ಟೆಷ್ಟು ರನ್ಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಈ ರೀತಿ ಸ್ತಂಭಲೇಖ ನಕ್ಷೆಯಲ್ಲಿ ಸ್ತಂಭಗಳ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ. ಯಾವ ಒಂದು ಓವರ್ನಾಗ ಎಷ್ಟು ರನ್ ಕೊಟ್ಟಿದ್ದಾನೆ, 2 ಓವರ್ನಾಗ ಎಷ್ಟು ರನ್ ಕೊಟ್ಟಿದ್ದಾನೆ, ಅಥವಾ ಯಾವ ಓವರಲ್ಲಿ ವಿಕೆಟ್ ತೆಗೆದಿದ್ದಾನೆ, ಅಥವಾ ಯಾವ ಓವರಲ್ಲಿ ಮೇಡಿಂಗ್ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಈ ಥರ ಗ್ರಾಫಿಕಲ್ ರೆಪ್ರೆಸೆಂಟಲ್ಲಿ ಸೂಚಿಸ್ತಾರೆ. ಸೊ ಈ ರೀತಿ ನಮಗೆ ನಕ್ಷೆನಲ್ಲಿ ದತ್ತಾಂಶಗಳಲ್ಲಿ ಪ್ರತಿನಿಧಿಸಿದರೆ ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ, ಓದಲಿಕ್ಕೆ ಸಮಯ ಬೇಕಾಗುತ್ತೆ ಮತ್ತು ನಮಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ.
ಆದರೆ ಈ ಥರ ನಕ್ಷೆಯಲ್ಲಿದ್ದಾಗ ನಮಗೆ ಆ ವಿಷಯಗಳನ್ನು ತುಂಬ ಈಸಿಯಾಗಿ ತಿಳ್ಕೊಬೋದು. ನೋಡಿ, ಈ ಥರ ಸ್ತಂಭಲೇಖ ನಕ್ಷೆನಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಆ ಬೌಲರ್ ನಾವು ನೋಡಿದ ತಕ್ಷಣ ಹೇಳ್ಬೋದು ಯಾವ ಓವರಲ್ಲಿ ಜಾಸ್ತಿ ರನ್ ಕೊಟ್ಟಿದ್ದಾನೆ ಅಥವಾ ಯಾವ ಓವರಲ್ಲಿ ಕಡಿಮೆ ರನ್ ಕೊಟ್ಟಿದ್ದಾನೆ, ಯಾವ ಓವರಲ್ಲಿ ಮೇಡಿಂಗ್ ತಗೊಂಡಿದ್ದಾನೆ ಅಂತ. ಅಂದರೆ ನಮಗೆ ಇಲ್ಲೇನಾಗುತ್ತೆ ಅಂದರೆ ಈ ನಕ್ಷೆಗಳು ನಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಅದೇ ರೀತಿ ಒಂದು ವಸ್ತುವಿನ ಚಲನೆಯನ್ನು ವಿವರಿಸಲಿಕ್ಕೆ ನಾವು ಈ ರೀತಿ ರೇಖಾ ನಕ್ಷೆಯನ್ನು ಬಳಸ್ತೀವಿ. ಸೊ ಇಲ್ಲಿ ಈ ರೇಖಾ ನಕ್ಷೆಗಳು ದೂರ ಅಥವಾ ವೇಗದಂಥ ಒಂದು ಭೌತ ಪರಿಮಾಣ ಕಾಲದೊಂದಿಗೆ ಮತ್ತೊಂದು ಪರಿಮಾಣದ ಮೇಲೆ ಯಾವ ರೀತಿ ಅವಲಂಬಿಸಿರುತ್ತೆ, ಈ ದೂರಗಳು ಅಥವಾ ವೇಗ ಕಾಲದೊಟ್ಟಿಗೆ ಯಾವ ರೀತಿ ಬದಲಾಗುತ್ತೆ, ಅದು ಕಾಲವನ್ನು ಯಾವ ರೀತಿ ಅವಲಂಬಿಸಿರುತ್ತೆ ಅನ್ನೋದನ್ನು ನಾವು ದೂರ ಕಾಲ ನಕ್ಷೆಯ ಮುಖಾಂತರ ಪ್ರತಿನಿಧಿಸ್ತೀವಿ. ದೂರ ಕಾಲ ನಕ್ಷೆ ನೀವು ಸಾಮಾನ್ಯವಾಗಿ ಈ ಥರ ನಕ್ಷೆಗಳನ್ನು ಮ್ಯಾಥಮೆಟಿಕ್ಸಲ್ಲಿ ನಾವು ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಗಳ ಮುಖಾಂತರ ಪ್ರತಿನಿಧಿಸ್ತೀವಿ. ಅಥವಾ ಅವಳಿಗೆ ಪರಿಹಾರಗಳನ್ನು, ಕೆಲವೊಂದು ವರ್ಗ ಸಮೀಕರಣಗಳಿಗೆ ಪರಿಹಾರವನ್ನು ನಾವು ಈ ನಕ್ಷೆ ಮುಖಾಂತರ ಕಂಡುಹಿಡಿತೀವಿ. ಸೊ ಅದೇ ರೀತಿ ಒಂದು ಕಾಯ ಚಲಿಸಿರ್ತಕ್ಕಂಥ ದೂರವನ್ನು ವೈ ಅಕ್ಷದಲ್ಲಿ ಮತ್ತು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ಪ್ರತಿನಿಧಿಸಿದಾಗ ದೊರೆತಕ್ಕಂಥ ಒಂದು ನಕ್ಷೆಯನ್ನು ನಾವು ಏನಂತ ಕರಿತೀವಿ ಅಂದರೆ ದೂರ ಕಾಲ ನಕ್ಷೆ ಅಂತ ಕರಿತೀವಿ. ಸೊ ಆ ದೂರ ಕಾಲ ನಕ್ಷೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಅಲ್ಲಿ ನೀವು ಒಂದು ಕಡೆ ಒಂದು ಎಕ್ಸ್ ಅಕ್ಷ ಮತ್ತು ಇನ್ನೊಂದು ವೈ ಅಕ್ಷ ತಗೊಳ್ಳಿ. ಒಂದು ಎಕ್ಸ್ ಅಕ್ಷ, ಇನ್ನೊಂದು ವೈ ಅಕ್ಷ. ಹೌದಾ? ಸೊ ನಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಿದೆ. ಇದು ಎಕ್ಸ್ ಅಕ್ಷ ಅಂತ ಕರಿತೀವಿ, ಇದನ್ನು ವೈ ಅಕ್ಷ ಅಂತ ಕರಿತೀವಿ. ಸೊ ಈ ದೂರ ಕಾಲ ನಕ್ಷೆನಲ್ಲಿ ನಾವು ಯಾವಾಗಲೂ ಕಾಲವನ್ನು ಇಲ್ಲಿ ಎಕ್ಸ್ ಅಕ್ಷದಲ್ಲಿ ತಗೊಳ್ತೀವಿ, ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತಗೊಳ್ತೀವಿ. ಅದೇ ರೀತಿ ದೂರವನ್ನು ವೈ ಅಕ್ಷದಲ್ಲಿ ತಗೊಳ್ತೀವಿ. ಕಾಲ ಎಕ್ಸ್ ಅಕ್ಷ, ದೂರ ವೈ ಅಕ್ಷ. ಈಗ ನಾನೊಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪ್ರತಿ 10 ಸೆಕೆಂಡಿಗೆ, ಹೌದಾ? ಸೊ ಒಂದು ಕಾಯ ಎಷ್ಟು ದೂರ ಚಲಿಸಿದೆ ಅನ್ನೋದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು, ಒಂದು ಏಕರೂಪ ಚಲನೆಯನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಗ್ರಾಫಲ್ಲಿ ಅಂತ ನೋಡೋಣ. ಸೊ ಮೊದಲು ಈ ನಕ್ಷೆ ಬರೀಬೇಕಾದ್ರೆ ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಸಮಾನವಾಗಿರ್ತಕ್ಕಂಥ ಒಂದು ಮೂಲಮಾನಗಳನ್ನ ಇದರಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಹೌದಾ? ಸೊ ಇದರಲ್ಲಿ ಸ್ಕೇಲನ್ನು ಕೂಡ ನಾವು ಬರೀಬೇಕು. ಎಕ್ಸ್ ಅಕ್ಷ ಎಷ್ಟು, ವೈ ಅಕ್ಷ ಎಷ್ಟು ಅಂತ. ಎಕ್ಸ್ ಅಕ್ಷದಲ್ಲಿ ವೈ ಅಕ್ಷದಲ್ಲಿ ಅದರ ದೂರವನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ಒಂದು ಮೂಲಮಾನ, ಸಮಾನವಾಗಿರ್ತಕ್ಕಂಥ ಒಂದು ಮೂಲಮಾನ ತಗೊಳ್ಳಿ. 1 ಸೆಂಟಿಮೀಟರ್ ತಗೊಳ್ಳಿ ನೀವು ಗ್ರಾಫಿಕಲ್ ನಿಮ್ಮ ಗ್ರಾಫಲ್ಲಿ ಆದರೆ, ಆಯಿತಾ? ಸೊ ಇದರಲ್ಲಿ ಎಕ್ಸ್ನಲ್ಲಿ ಕಾಲ ಏನಾಗಿದೆ ಅಂದರೆ, ಸೊ ಇದು 0, ಹೌದಾ? ಅಥವಾ ಓ ಅಂತ ತಗೊಳ್ಳಿ. ಸೊ ಇದು 10 ಸೆಕೆಂಡು, ಇದು 20 ಸೆಕೆಂಡು, ಇದು 30 ಸೆಕೆಂಡು, ಇದು 40 ಸೆಕೆಂಡು, ಇದು 50 ಸೆಕೆಂಡು, ಇದು 60 ಸೆಕೆಂಡ್ ಆಗಿದೆ. ಅಂದರೆ ನಾವು ಎಕ್ಸ್ ಅಕ್ಷದಲ್ಲಿ ಒಂದು ಮೂಲಮಾನ = 10 ಸೆಕೆಂಡ್ ತೊಗೊಳ್ತೀವಿ, ಹೌದಾ? ಫಸ್ಟ್ ಸ್ಕೇಲ್ ಬರ್ಕೊಳ್ತೀವಿ. ಯಾವುದೇ ಗ್ರಾಫ್ ಹಾಕ್ಬೇಕಾದ್ರೆ ಸ್ಕೇಲಲ್ಲಿ ಎಕ್ಸ್ ಅಕ್ಷದಲ್ಲಿ ಏನು ತೊಗೊಂಡಿದ್ದೀವಿ, ಒಂದು ಮೂಲಮಾನ = 10 ಸೆಕೆಂಡ್. 10 ಸೆಕೆಂಡ್ ಒಂದು ಮೂಲಮಾನ ತೊಗೊಂಡಿದ್ದೀವಿ. ಅದೇ ರೀತಿ ಈ ದೂರವನ್ನು ನಾವು ಮೀಟ್ರಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಇಲ್ಲಿಯೂ ಅಷ್ಟೇ ವೈ ಅಕ್ಷದಲ್ಲಿ ನೋಡಿ, ಇದು ಸಪೋಸ್ 10 ಕಿಲೋಮೀಟರ್ ದೂರ ಚಲಿಸಿತ್ತು ಅಂದರೆ ಇದನ್ನು 10 ಅಂತ ತಗೊಳ್ಳಿ. ಸೊ ಇದು ಒಂದೊಂದು ಮೂಲಮಾನಕ್ಕೂ 10, 20, 30, 40 ಈ ಥರ ಕೊಡ್ತಾ ಹೋಗಿ, ಹೌದಾ? ಈ ಥರ ಇದೆ 60ವರೆಗೆ. ಸೊ ಇಲ್ಲೂ ಅಷ್ಟೇ ವೈ ಅಕ್ಷ ವೈ ಅಕ್ಷದಲ್ಲೂ ಒಂದು ಮೂಲಮಾನ ವೈ ಅಕ್ಷ. ಸೊ ಒಂದು ಮೂಲಮಾನ ಏನಿದೆ 10 ಕಿಲೋಮೀಟರ್ ದೂರ ಚಲಿಸಿದೆ, 10 ಕಿಲೋಮೀಟರ್ ಅಂತ ತಗೊಂಡಿದ್ದೀನಿ. ಸೊ ಈಗ ನಾನು ಇದರಲ್ಲಿ ಏನಂತ ಹೇಳಿದೆ, ಏಕರೂಪ ಚಲನೆ ಅಂತ ಹೇಳಿದೆ. ಅಂದರೆ ಸಮಾನವಾದ ಕಾಲಾವಧಿಯಲ್ಲಿ ಕಾಯ ಸಮಾನವಾಗಿರ್ತಕ್ಕಂಥ ದೂರವನ್ನು ಕ್ರಮಿಸ್ತಾ ಇದೆ. ಅಂದರೆ ಒಂದು ವಸ್ತು ಸಮಾನವಾದ ಕಾಲಾವಧಿಯಲ್ಲಿ
ಸಮಾನವಾಗಿರ್ತಕ್ಕಂಥ ದೂರವನ್ನು ಕ್ರಮಿಸ್ತಾ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಏಕರೀತಿಯ ಜವ ಹೊಂದಿದೆ ಅಂತ ಕರಿತೀವಿ. ಸೊ ಈ ಥರ ವಸ್ತು ಯಾವುದೇ ಒಂದು ಕಾಯ ಸಮಾನವಾದ ದೂರವನ್ನು ಸಮಾನವಾದ ಕಾಲಾವಧಿಯಲ್ಲಿ ಕ್ರಮಿಸ್ತಾ ಇದ್ದರೆ ನೋಡಿ, ಮೊದಲನೇ 10 ಸೆಕೆಂಡಲ್ಲಿ ಅದು 10 ಕಿಲೋಮೀಟರ್ ದೂರ ಚಲಿಸಿದ್ರೆ ಸೊ ನಮ್ಮ ಪಾಯಿಂಟ್ಸ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಇದು ನೇರಕ್ಕೆ. ಅದೇ ರೀತಿ 20 ಸೆಕೆಂಡ್ನಲ್ಲಿ ಅದು 20 ಮೀಟ್ರ್ ದೂರ ಚಲಿಸಿದ್ರೆ ಅದು ಇಲ್ಲಿಗೆ ಬರುತ್ತೆ, ಹೌದಾ. ನೆಕ್ಸ್ಟು 30 ಸೆಕೆಂಡ್ನಲ್ಲಿ ಅದು 30 ಮೀಟ್ರ್ ದೂರ ಚಲಿಸಿದ್ರೆ ಅದು ಇಲ್ಲಿ ಬರುತ್ತೆ. ಸೊ 40 ಸೆಕೆಂಡಿಗೆ 40 ಮೀಟ್ರ್ ದೂರ ಚಲಿಸಿದ್ರೆ ಅದು ಇಲ್ಲಿ ಬರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ನಾವು ಸೇರಿಸಿದೆ, ಹೌದಾ. ಈ ಥರ ಒಂದು ಸರಳ ರೇಖೆ ಸಿಗುತ್ತೆ, ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ, ಹೌದಾ. ಸೊ ಇದು ಒಂದು ಸರಳ ರೇಖೆ, ಒಂದು ಸ್ಟ್ರೈಟ್ ಲೈನ್ ಅಂದರೆ ಏಕರೂಪ ಜವವನ್ನು ಹೊಂದಿರತಕ್ಕಂಥ ಒಂದು ಕಾಯದ ನಕ್ಷೆ ಇದು. ಸಮಾನ ಕಾಲಾವಧಿಯಲ್ಲಿ ಸಮಾನವಾಗಿರ್ತಕ್ಕಂಥ ದೂರವನ್ನು ಕ್ರಮಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಏಕರೂಪ ಒಂದು ಚಲನೆಯಲ್ಲಿ, ಏಕರೂಪ ಜವದಲ್ಲಿ ಚಲಿಸಿರ್ತಕ್ಕಂಥ ಮತ್ತು ದೂರ ಮತ್ತು ಕಾಲ, ಹೌದಾ, ಇವುಗಳ ನಕ್ಷೆ ನಮಗೆ ಯಾವ ಥರ ಬರುತ್ತೆ ಅಂದರೆ ಒಂದು ಸರಳ ರೇಖೆ ಬರುತ್ತೆ ನೋಡಿ. ಸ್ಟ್ರೈಟ್ ಲೈನ್ ಬಂದಿದ್ದಾರೆ, ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಇದನ್ನು ನೋಡಿ, ಯಾವುದೇ ಒಂದು ಇದರಲ್ಲಿ ಸಮಾನವಾದ ದೂರದಲ್ಲಿ ಸಮಾನವಾಗಿರ್ತಕ್ಕಂಥ ದೂರವನ್ನು ಕ್ರಮಿಸಿರುತ್ತೆ. ಈಗ ಇದನ್ನು ನಾವು ಈ ಲಾಸ್ಟ್ ಪಾಯಿಂಟನ್ನು ಬಿ ಅಂತ ತಗೊಂಡ್ರೆ, ಹೌದಾ, ಬಿ ಅಂತ ತಗೊಂಡ್ರೆ ಇದರಲ್ಲಿ ನಮಗೆ ಓ ಬಿ ಭಾಗ ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ದೂರ ಏಕರೂಪದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಸೂಚಿಸುತ್ತೆ. ಅಂದರೆ ಮೊದಲನೇ 10 ಸೆಕೆಂಡಲ್ಲಿ ಅದು 10 ಕಿಲೋಮೀಟರ್ ಚಲಿಸಿದೆ, 20 ಸೆಕೆಂಡ್ನಲ್ಲಿ 20 ಕಿಲೋಮೀಟರ್ ದೂರ ಚಲಿಸಿದೆ, 30 ಸೆಕೆಂಡ್ನಲ್ಲಿ 30 ಕಿಲೋಮೀಟರ್ ದೂರ ಚಲಿಸಿದೆ. ಈ ರೀತಿ ಸಮಾನವಾಗಿರ್ತಕ್ಕಂಥ ಒಂದು ಏಕರೂಪ ದರದಲ್ಲಿ ಅದರ ವೇಗ ಜಾಸ್ತಿ ಆಗ್ತಾ ಇದೆ, ಸಮಾನ ಕಾಲಾವಧಿಯಲ್ಲಿ ಸಮಾನವಾಗಿರ್ತಕ್ಕಂಥ ದೂರದಲ್ಲಿ ಕ್ರಮಿಸ್ತಾ ಇದೆ. ಸೊ ಈಗ ನಾನು ಈ ಓ ಬಿ ಮೇಲೆ ಈ ಯಾವುದೋ ಒಂದು ಎ ಪಾಯಿಂಟನ್ನು ನಾನು ಗುರುತು ಮಾಡಿದೆ ಅಂತ ತಿಳ್ಕೊಳ್ಳಿ. ಸೊ ಓ ಬಿ ಮೇಲೆ ಒಂದು ಎ ಪಾಯಿಂಟನ್ನು ಗುರುತು ಮಾಡ್ತೀನಿ, ಆಯಿತಾ. ಸೊ ಓ ಬಿ ಮೇಲೆ ಎ ಪಾಯಿಂಟನ್ನು ಗುರುತು ಮಾಡಿಬಿಟ್ಟು ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎ ಇಂದ ಎಕ್ಸ್ ಅಕ್ಷಕ್ಕೆ ಸೊ ಇಲ್ಲಿ ಸಮಾಂತರವಾಗಿ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಸೊ ಅದೇ ರೀತಿ ಬಿ ಪಾಯಿಂಟಿಂದಲೂ ಕೂಡ ಸಮಾಂತರವಾಗಿ ಯಾವುದಕ್ಕೆ ವೈ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಸ್ಟ್ರೈಟ್ ಲೈನ್ ಹೇಳ್ತಿದ್ದೀನಿ. ಸೊ ಅದು ಎಲ್ಲಿ ಸೇರಿರುತ್ತೆ ಅಂತ ಹೇಳಿದ್ರೆ ಎಕ್ಸ್ ಅಕ್ಷವನ್ನು ಸೇರಿರ್ತಕ್ಕಂಥ ಜಾಗ ಏನಿದೆ ಅದನ್ನು ಇದನ್ನು ನಾನು T1 ಅಂತ ಕರ್ಕೊಳ್ತೀನಿ, ಇದನ್ನು T2 ಅಂತ ಕರ್ಕೊಳ್ತೀನಿ. ನೆಕ್ಸ್ಟು ಎ ಪಾಯಿಂಟಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ನೋಡಿ, ಎನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಈ ರೀತಿ ಇನ್ನೊಂದು ನಾನು ಲೈನ್ ಹಾಕ್ತೀನಿ. ಸೊ ಇವೆರಡೂ ಸೇರ್ತಕ್ಕಂಥ ಪಾಯಿಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಿ ಆಗಿರುತ್ತೆ, ಸಿ ಬಿಂದು ಆಗಿರುತ್ತೆ. ಸೊ ಆಗ ನಮ್ಗೆ ಏನು ಸಿಗುತ್ತೆ ಅಂದರೆ ಒಂದು ಎ ಬಿ ಸಿ ತ್ರಿಭುಜ ಸಿಗುತ್ತೆ, ಆಯ್ತಲ್ಲ ಮಕ್ಕಳ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಈ ಓ ಬಿ ರೇಖೆ ಮೇಲೆ ನಾನು ಯಾವುದೋ ಒಂದು ಎ ಬಿಂದುವನ್ನು ಗುರುತು ಮಾಡಿದ್ದೀನಿ. ಸೊ ಎ ಬಿಂದುವಿನಿಂದ ವೈ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ, ಒಂದು ಗೆರೆ ಹಾಕ್ತಾ ಇದ್ದೀನಿ. ಅದು ಎಕ್ಸ್ ಅಕ್ಷವನ್ನು T1 ನಲ್ಲಿ ಸಂಧಿಸಿದೆ. ಅದೇ ರೀತಿ ಬಿ ಪಾಯಿಂಟಿಂದ ಈ ವೈ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ, ಅದು ಎಕ್ಸ್ ಅಕ್ಷವನ್ನು T2 ನಲ್ಲಿ ಸಂಧಿಸಿದೆ. ಸೊ ಈಗ ಎನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಬಿ ಅನ್ನು ನಾನು ಸೇರಿಸ್ತಾ ಇದ್ದೀನಿ. ಆ ಎ ಮತ್ತು ಬಿಗಳು ಸೇರಿರ್ತಕ್ಕಂಥ ಜಾಗ ಏನಾಗಿರುತ್ತೆ ಅಂತ ಹೇಳಿದರೆ ಅದು ಸಿ ಪಾಯಿಂಟ್ ಆಗಿರುತ್ತೆ. ಸೊ ಈಗ ನಮ್ಗೆ ಏನು ಸಿಕ್ತು, ಎ ಬಿ ಸಿ ಒಂದು ತ್ರಿಭುಜ ಸಿಕ್ತು. ಸೊ ಈಗ ಎ ಸಿ ಇಲ್ಲಿ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕಾಲಾವಧಿಯನ್ನು ಸೂಚಿಸುತ್ತೆ. ಎ ಸಿ ಏನಾಗಿರುತ್ತೆ, ಕಾಲಾವಧಿ ಅಂತ ಹೇಳಿದರೆ T2 - T1 ಮಾಡಿದರೆ ನಮಗೆ ಕಾಲಾವಧಿ ಸಿಗ್ತದೆ. ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಷ್ಟು ದೂರವನ್ನು ಕ್ರಮಿಸಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ. T2 - T1 ಅಂದರೆ ಇಲ್ಲಿ 60 ಸೆಕೆಂಡ್ ಇದೆ, ಇಲ್ಲಿ 40 ಸೆಕೆಂಡ್ ಇದೆ, ಇದರಲ್ಲಿ ಕಳೆದ ಎಷ್ಟು ಸೆಕೆಂಡ್ ಆಗುತ್ತೆ, 20 ಸೆಕೆಂಡ್ ಆಗುತ್ತೆ. ಸೊ 20 ಸೆಕೆಂಡಲ್ಲಿ ಇದು ಕ್ರಮಿಸಿರ್ತಕ್ಕಂಥ ದೂರ ಏನಿದೆ, ಆ ಕ್ರಮಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ,
S2 ಮೈನಸ್ S1 ಆಗಿರುತ್ತೆ. ಸೊ ಇದು ನೀವು S1 ಅಂತ ಕರ್ಕೊಂಡ್ರೆ ಇದನ್ನ ಈ ಪಾಯಿಂಟನ್ನು S2 ಅಂತ ಕರ್ಕೊಂಡ್ರೆ S2 ಮೈನಸ್ S1 ಏನಾಗಿರುತ್ತೆ ಅಂದರೆ ಅದು ಕ್ರಮಿಸಿರ್ತಕ್ಕಂಥ ದೂರ ಆಗಿರುತ್ತೆ. ಸೊ ಎ ಇಂದ ಬಿಗೆ ಅದನ್ನು ಚಲಿಸ್ಬೇಕಾದ್ರೆ ಹೌದಾ. ಸೊ T2 ಮೈನಸ್ T1 ಕಾಲಾವಧಿಯಲ್ಲಿ ಈ ಕಾಯ ಚಲಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ ಅಂದರೆ S2 ಮೈನಸ್ S1 ಆಗಿರುತ್ತೆ. ಸೊ S2 ಮೈನಸ್ S1 ದೂರ ಅನ್ನೋದು ಕ್ರಮಿಸಿರುತ್ತೆ. ಸೊ ಇದರ ಈ ಒಂದು ದೂರ ಕಾಲದ ನಕ್ಷೆಯ ಜವ ಏನು ಬರುತ್ತೆ ಅಂತಂದರೆ ಜವ ವಿ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಏನೋ ಜವ ಕಂಡಿಡಿಯ ಸೂತ್ರ ಗೊತ್ತಿದೆ, ಏನೋ ಚಲಿಸಿದ ದೂರ ಬೈ ಕಾಲ. ಸೊ ಇಲ್ಲಿ ಚಲಿಸಿದ ದೂರ ಏನು ಬರುತ್ತೆ S2 ಮೈನಸ್ S1, ಕಾಲ ಏನು ಬರುತ್ತೆ T2 ಮೈನಸ್ T1 ಹೌದಾ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲೂ ಕೂಡ ನಮಗೆ ಅದೆಷ್ಟು ದೂರ ಚಲಿಸಿದೆ ಅಂದರೆ ಜವ ಎಷ್ಟು ಪ್ರತಿ ಇದರಲ್ಲೂ ಕೂಡ ನಾವು ಅದನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಇದು ಏಕರೂಪ ಜವದ ಒಂದು ಚಲನೆಯ ನಕ್ಷೆ ಹೌದಾ, ಏಕರೂಪ ಜವದ ಚಲನೆಯ ನಕ್ಷೆ. ಈಗ ನಾವು ಏಕರೂಪವಲ್ಲದ ಚಲನೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯಾವುದೇ ಒಂದು ಕಾಯ ಸಮಾನವಾದ ಕಾಲಾವಧಿಯಲ್ಲಿ ಸಮಾನವಲ್ಲದ ಒಂದು ದೂರವನ್ನು ಕ್ರಮಿಸ್ತಾ ಇದ್ದರೆ ಅದರ ನಕ್ಷೆ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಈಗ ಇದೇ ದೂರ ಕಾಲದ ನಕ್ಷೆಯಲ್ಲಿ ನಾವು ಇದುವರೆಗೆ ಏನು ತಿಳ್ಕೊಂಡ್ವಿ, ಏಕರೂಪ ಜವದ ನಕ್ಷೆ ಬಗ್ಗೆ ತಿಳ್ಕೊಂಡಿದೆ. ದೂರ ಕಾಲ ನಕ್ಷೆ ಇದು ಏಕರೂಪ ಜವದಲ್ಲಿ. ಈಗ ಏಕರೂಪವಲ್ಲದ ಜವ, ಸೊ ಆ ನಕ್ಷೆ ಯಾವ ಥರ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಒಂದು ಟೇಬಲನ್ನು ಹಾಕ್ತಾ ಇದ್ದೀನಿ. ಸೊ ಏಕರೂಪವಲ್ಲದ ಚಲನೆಯ ನಕ್ಷೆ, ಏಕರೂಪವಲ್ಲದ ಚಲನೆಯ ನಕ್ಷೆ ಹೌದಾ. ಸೊ ಇಲ್ಲಿ ಯಾವುದೇ ಒಂದು ಕಾಯ ಸಮಾನವಾದ ಕಾಲಾವಧಿಯಲ್ಲಿ ಅಂದರೆ ವಾಹನ ಒಂದು ಸಮನಾದ ಕಾಲಾವಧಿಯಲ್ಲಿ ಕ್ರಮಿಸಿರ್ತಕ್ಕಂಥ ದೂರ, ವಾಹನವೊಂದು ಸಮವಾದ ಕಾಲಾವಧಿಯಲ್ಲಿ ಕ್ರಮಿಸಿದ ದೂರ ಹೌದಾ. ಸೊ ಇದರಲ್ಲಿ ಕಾಲ ದೂರ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಕಾಲ ದೂರ ಈ ಥರ ಬರುತ್ತೆ. ಇದೊಂದು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ನಾನು ಹೌದಾ. ಸೊ ಇದು ಕಾಲ, ಇದು ದೂರ. ಸೊ ನಾನು ಫಸ್ಟೇ ಹೇಳಿದೆ ಇಲ್ಲಿ ಸಮನಾದ ಕಾಲಾವಧಿಯಲ್ಲಿ ಅಂದರೆ ಈಕ್ವಲ್ ಇಂಟರ್ವಲ್ ಹೌದಾ. ನಮಗೆ ಕಾಲ ಸಮನಾಗಿರಬೇಕು, ಅದಕ್ಕೆ ನಾನು ಇಲ್ಲಿ 0ಇಂದ ಸ್ಟಾರ್ಟ್ ಮಾಡ್ತೀನಿ. 0 2 ಸೆಕೆಂಡಲ್ಲಿ ಎಷ್ಟು, 4 ಸೆಕೆಂಡಲ್ಲಿ ಎಷ್ಟು, 6 ಸೆಕೆಂಡಲ್ಲಿ, 8 ಸೆಕೆಂಡಲ್ಲಿ, 10 ಸೆಕೆಂಡಲ್ಲಿ ಮತ್ತು 12 ಸೆಕೆಂಡಲ್ಲಿ ಎಷ್ಟು ದೂರ ಚಲಿಸಿದೆ. ಸೊ ಅದೇ ರೀತಿ ನಾವು ದೂರಕ್ಕೆ ಬಂದಾಗ ಹೌದಾ. ಸೊ ಈಗ ದೂರವನ್ನು ನಾವು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಫಸ್ಟು ಇದು 0 ಇದರಲ್ಲಿ 0 ಇದೆ, ಕಾಲ 2 ಸೆಕೆಂಡ್ನಲ್ಲಿ ಅದು 1 ಮೀಟರ್ ದೂರ ಚಲಿಸಿದೆ. ನಂತರ 4 ಮೀಟರ್ ದೂರ, ನಂತರ 9 ಮೀಟರ್ ದೂರ, ಅನಂತರ 16 ಮೀಟ್ರು, 25 ಮೀಟ್ರು ಹೌದಾ, ನಂತರ 36 ಮೀಟ್ರು ಹೌದಾ. ಸೊ ಇದನ್ನು ಈ ರೀತಿ ಏನೋ ಬೇರೆ ಬೇರೆ ಅಂದರೆ ಸೇಮ್ ಟೈಮಲ್ಲಿ ಸಮಾನವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಬೇರೆ ಬೇರೆ ದೂರವನ್ನು ಕ್ರಮಿಸಿದಾಗ ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಇದನ್ನು ನಾವು ಗ್ರಾಫಿಕ್ ಹಾಕ್ಬೇಕಾದ್ರೆ ನೋಡಿ, ಇಲ್ಲಿ ವ್ಯಾಲ್ಯೂಸ್ ಏನಿದೆ ಹಂಗೆ ಹಾಕಬೇಕು. ಸೊ ಫಸ್ಟು ಇದು ಕಾಲ ಬರುತ್ತೆ, ಇದೇನು ಬರುತ್ತೆ ಅಂತ ಹೇಳಿದ್ರೆ ದೂರ ಆಗುತ್ತೆ ಹೌದಾ. ಸೊ ಇಲ್ಲಿ ಈ ನಕ್ಷೆನಲ್ಲಿ ನಾವು ಈ ಸ್ಕೇಲ್ ತಗೋಬೇಕಾದ್ರೆ ಒಂದು ಮೂಲಮಾನ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು, ವೈ ಆ್ಯಕ್ಷನಲ್ಲಿ ಎಷ್ಟು ತಗೋಬೇಕು ಫಸ್ಟ್ ನೋಡಬೇಕು ಹೌದಾ. ಏಕೆಂದರೆ ನಾನು ಅಲ್ಲಿ ಸುಮ್ಮನೆ ಒಂದು ಅಂದಾಜು ಹಾಕಿದ್ದೆ, ಒಂದು ಅಂದಾಜಿದ್ರೆ ಏಕರೂಪ ಚಲನೆ ಆಗಿರೋದ್ರಿಂದ ಒಂದೇ ಈಕ್ವಲ್ ಇಂಟರ್ವಲ್ ಇರೋ ವ್ಯಾಲ್ಯೂ ತೊಗೊಂಡಿದ್ದೆ. ಬಟ್ ಇಲ್ಲಿ ಈ ಥರ ಟೇಬಲ್ ಇದೆ, ಈ ಟೇಬಲ್ಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ, ಗ್ರಾಫ್ ಹಾಕಬೇಕಾಗುತ್ತೆ. ಸೊ ಕಾಲ ಎಷ್ಟಿದೆ, ಸಮಾನವಾಗಿರ್ತಕ್ಕಂಥ ಕಾಲಾವಧಿ ಇದೆ.
0, 2, 4, 6, 8, 10, 12 ಇದೆ. ಹೌದಾ? ಹಾಗಾಗಿ ನಾವು ಎಕ್ಸ್ ಅಕ್ಷದಲ್ಲಿ ಒಂದು ಮೂಲಮಾನ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕಾಗುತ್ತೆ? 2 ಸೆಕೆಂಡ್ ತಗೋಬೇಕಾಗುತ್ತೆ. ಒಂದು ಮೂಲಮಾನ ಇಸ್ ಈಕ್ವಲ್ ಟು 2 ಸೆಕೆಂಡ್ ಕಾಲ. 0 ಆದಮೇಲೆ ಇದು 2 ಇದೆ, 4 ಇದೆ, 6 ಇದೆ, 8 ಇದೆ, 10 ಇದೆ, ಇಲ್ಲಿ 12 ಇದೆ. ಇದು ಕಾಲ ಆಯಿತು. ನೆಕ್ಸ್ಟು ದೂರ ನೋಡಿ, ನಮಗೆ 36 ತನಕ ಇದೆ. ಸೊ ಅದರಿಂದ ವೈ ಅಕ್ಷದಲ್ಲಿ ತಗೋಬೇಕಾದ್ರೆ ನಾನು ಹೇಗೆ ತೊಗೊಳ್ತೀನಿ? ಒಂದು ಮೂಲಮಾನ ಇಸ್ ಈಕ್ವಲ್ ಟು 5 ಮೀಟರ್ ದೂರ ತಗೊಳ್ತೀನಿ. ಹೌದಾ? ಒಂದು ಮೂಲಮಾನ ಇಸ್ ಈಕ್ವಲ್ ಟು 5 ಮೀಟರ್ ದೂರ. ಸೊ ಈಗ ತಗೊಂಡಾಗ ಇಲ್ಲಿ 5 ಬರುತ್ತೆ, ಎರಡನೇದು ಪಾಯಿಂಟ್ ನಮಗೆ 10 ಬರುತ್ತೆ, 15 ಬರುತ್ತೆ, 20 ಬರುತ್ತೆ, 25 ಬರುತ್ತೆ, ಇಲ್ಲಿ 30 ಬರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಇದೆ ನಮಗೆ, ಎಷ್ಟು ಬರುತ್ತೆ? ಅದು 36 ಬರುತ್ತೆ. ಇನ್ನೂ ಒಂದು ತೊಗೊಂಡ್ರಿ. ಹೌದಾ? ಸೊ ಇದು 36 ಬರುತ್ತೆ. ಸೊ ಈಗ ಇದನ್ನು ಫ್ಲಾಟ್ ಮಾಡಿದ್ರೆ ಈ ಗ್ರಾಫ್ ಯಾವ ಥರ ಬರುತ್ತೆ ಅನ್ನೋದನ್ನ ನಿಮಗೆ ಸಾಮಾನ್ಯವಾಗಿ ಗಣಿತ ವಿಷಯದಲ್ಲಿ, ಹೌದಾ, ಈ ಥರ ನಕ್ಷೆಗಳನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಹೌದಾ? ಸಮೀಕರಣ, ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗ್ರಾಫಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡೋದನ್ನು ತೋರಿಸಿರ್ತಾರೆ. ನಾನೀಗ ಏನು ತೋರಿಸ್ತಿದ್ದೀನಿ? ಸೊ ಈ ದೂರಕಾಲ ನಕ್ಷೆ ಏಕರೂಪವಲ್ಲದ ಒಂದು ಚಲನೆಯಲ್ಲಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಈಗ 0 ಇದ್ದಾಗ 0 ಇದೆ, ಕಾಲ 2 ಸೆಕೆಂಡ್ ಇದ್ದಾಗ ದೂರ ಎಷ್ಟಿದೆ ಅಂತಂದರೆ 1 ಮೀಟ್ರ್ ಇದೆ. 1 ಮೀಟ್ರ್ ಅಂದರೆ 2 ಸೆಕೆಂಡ್ ಇದೆ, ದೂರ 1 ಮೀಟ್ರ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲೆಲ್ಲ ಬರುತ್ತೆ, ಇಲ್ಲಿಯ ಪಾಯಿಂಟ್ 1 ಪಾಯಿಂಟ್. ಹೌದಾ? ನೆಕ್ಸ್ಟು ಅದು 4 ಸೆಕೆಂಡ್ಗೆ ಹೋದಾಗ ದೂರ ಎಷ್ಟು ಬರುತ್ತೆ? ನಮಗೆ 4 ಮೀಟ್ರ್ ಬರುತ್ತೆ. ನೋಡಿ, 4 ಸೆಕೆಂಡ್ ಹೋದಾಗ 5 ಅಲ್ಲ, 5ಕ್ಕಿಂತ 1 ಪಾಯಿಂಟ್ ಕಡಿಮೆ ಅಂದರೆ 4 ಇಲ್ಲಿ ಬರುತ್ತೆ. ನೆಕ್ಸ್ಟು 6 ಸೆಕೆಂಡ್ಗೆ ಹೋದಾಗ ಅದು 9ಕ್ಕೆ ಹೋಗುತ್ತೆ. ನೋಡಿ, 6 ಸೆಕೆಂಡ್ಗೆ ಹೋದಾಗ ಸೊ ಹತ್ರ ಬರುತ್ತೆ, 9 ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ನೆಕ್ಸ್ಟು 8 ಸೆಕೆಂಡ್ ಕಾಲಾವಧಿಯಲ್ಲಿ 8ನೇ ಸೆಕೆಂಡ್ನಲ್ಲಿ ಅದೆಷ್ಟು ಮೀಟರ್ ದೂರ ಚಲಿಸಿರುತ್ತೆ? 16 ಮೀಟರ್ ದೂರ ಚಲಿಸಿರುತ್ತೆ. ಸೊ 8ನೇ ಸೆಕೆಂಡಲ್ಲಿ 16 ಮೀಟರ್ ಅಂದರೆ 15ಕ್ಕಿಂತ 1 ಜಾಸ್ತಿ, 16 ಮೀಟರ್ ಇಲ್ಲಿ ಬರುತ್ತೆ. ನೆಕ್ಸ್ಟು 10ರಲ್ಲಿ 25, 10 ಸೆಕೆಂಡಲ್ಲಿ 25 ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ನೆಕ್ಸ್ಟು 12 ಸೆಕೆಂಡಲ್ಲಿ 36, ಲಾಸ್ಟ್ ಪಾಯಿಂಟ್ ಇದು. 12 ಸೆಕೆಂಡಲ್ಲಿ 36 ಅಂತಿದೆ, ಇಲ್ಲಿ ಬಂದಿರುತ್ತೆ. ಸೊ ಈಗ ನಾವೇನು ಮಾಡಬೇಕಾಗುತ್ತೆ? ಈ ಎಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ರೆ ನಮ್ಗೆ ಈ ಥರ ಬರುತ್ತೆ. ನೀಟಾಗಿ ಹಿಂಗೆ ಜಾಯಿನ್ ಮಾಡ್ತಾ ಹೋಗಬೇಕು. ಅಲ್ಲ, ಇದು ಈ ಥರ ಬರುತ್ತೆ. ಓಕೆ. ಸೊ ಇದು ಏನು? ಏಕರೂಪವಲ್ಲದ ಚಲನೆಯ ನಕ್ಷೆಗೆ ಉದಾಹರಣೆ. ನೋಡಿ, ಏಕರೂಪ ಚಲನೆ ಆಗಿದ್ದಾಗ ನಮಗೇನು ಬರುತ್ತೆ? ಒಂದು ಸರಳ ರೇಖೆ ಬರುತ್ತೆ. ಏಕರೂಪವಲ್ಲದ ಚಲನೆ ಆದಾಗ ನಮಗೆ ಯಾವ ಥರ ಬರುತ್ತೆ ಅಂದರೆ ಈ ಥರ ನಕ್ಷೆ ಬರುತ್ತೆ, ಈ ಥರ ಕರು ನಕ್ಷೆ ಬರುತ್ತೆ. ಹೌದಾ? ಸೊ ಇದು ದೂರ ಮತ್ತು ಕಾಲಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ನಕ್ಷೆಯನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ನಾವು ಇದುವರೆಗೂ ತಿಳ್ಕೊಂಡಿದ್ದೀವಿ. ಸೊ ನೀವು ಇದೇ ಥರ ಹೌದಾ ಏನು ಮಾಡ್ಬೋದು? ಇಲ್ಲಿ ಕಾಲ ಮತ್ತು ದೂರ ಬೇರೆ ಬೇರೆ ತಗೊಂಡು ನಕ್ಷೆ ಯಾವ ಥರ ಬರುತ್ತೆ? ಸಮಾನವಾದ ಕಾಲಾವಧಿಯಲ್ಲಿ ಸಮಾನವಾದ ದೂರ ಕ್ರಮಿಸಿದ್ದಾಗ ನಮಗೆ ನೇರವಾಗಿ ಸ್ಟ್ರೈಟ್ ಲೈನ್ ಬರುತ್ತೆ. ಸಮಾನವಾದ ಕಾಲಾವಧಿಯಲ್ಲಿ ಸಮಾನವಲ್ಲದ ದೂರವನ್ನು ಕ್ರಮಿಸಿದಾಗ ಈ ಥರ ಒಂದು ಕರು ನಕ್ಷೆ ಬರುತ್ತೆ. ಓಕೆ.